ಒಂದು ಸಾರಿ ಜೆಡ್ಪಿ ಉಪಾಧ್ಯಕ್ಷನ ಅವಧಿ ಬತ್ತು, ಎರಡನೇ ಅವಧಿಗೆ. ನಮ್ಮೆಲ್ಲ 30 ಜನ ನಮ್ಮ ಪಾರ್ಟಿ ಮೆಂಬರು, 7 ಜನ ಕಾಂಗ್ರೆಸ್ಸು, 2 ರೈತ ಸಂಘ, 39 ಜನದಲ್ಲಿ. ಸೊ ನಮ್ಮ ಎಸ್ ಟಿ ಜಯರಾಮ್ ಇದ್ದರು ಅವತ್ತು. ಅವರು ಎಲ್ಲ ಸೇರಿ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಆಗಬೇಕು, ಲೇಡಿ ಬಂದಿದೆ, SC ಶೆಡ್ಯೂಲ್ ಕ್ಯಾಸ್ಟು, ಸೊ ಅದರಿಂದ ನೀನು ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ, ನೀನೇ ಆಗಬೇಕು ಅಂತ. ನನಗೆ ಅವಾಗ ಇಷ್ಟ ಇಲ್ಲ ವೈಸ್ ಪ್ರೆಸಿಡೆಂಟ್ ಆಗಿದ್ರೆ ಮಾಡ್ಬೋದಾಯಿತು, ಬೇಡ ಇಲ್ಲ ಅಂತ ನನ್ನ ಸ್ನೇಹಿತರು, ಪುಟ್ಟರಾಜ್ ಅಂತ ಇವತ್ತು XMLA ಇದೆ, XMP ಇದ್ದಾನೆ, ಸೊ ಇನ್ನೊಬ್ಬ ಶಿವಾನಂದ್ ಅಂತ, HP ರಾಮು ಅಂತ XMLA ಇದ್ದಾನೆ. ಸೊ ಈ ಥರದ್ದು ಎಲ್ಲರೂ ಸೇರ್ಕೊಂಡು ಇಲ್ಲ ನೀನೇ ಆಗಬೇಕು ಅಂತ ನಮ್ಮ ಎಸ್ ಟಿ ಜಯರಾಮ್ ನಾನು ಒಪ್ಸಿದ್ರು, ಮಿನಿಸ್ಟ್ರ್ ಇದ್ರು ಅವಾಗ. ಸೊ ಒಪ್ಕೊಂಡು ಆ ಜೆಡ್ಪಿನಲ್ಲಿ ನಾನು ಉಪಾಧ್ಯಕ್ಷ ಆಗುವಂಥ ಕ್ಷಣ ಹೆಂಗಿತ್ತು ಅಂದರೆ, ಒಬ್ಬ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೇಗೆ ಒಂಥರ ಸನ್ನಿವೇಶ ಕ್ರಿಯೇಟ್ ಆಗುತ್ತೋ, ಅಥವಾ ಒಬ್ಬ ಮಂತ್ರಿ ಮಾಡಲಿಕ್ಕೆ ಹೆಂಗೆ ಸನ್ನಿವೇಶ ಆ ಥರ ಆಗಿತ್ತು. ಸೊ ಅಲ್ಲಿ ಮಂಡ್ಯದಲ್ಲಿ ಅವತ್ತಿಗೆ ಎಸ್ ಟಿ ಜಯರಾಮರೊಬ್ಬರೇ ನನ್ನ ಪರ ಇದ್ದಿದ್ದು. ಬಿಕಾಸ್ ಆಫ್ ದೇವೇಗೌಡರು ಯಾಕೆ ನನಗೆ ಎಗೇನೆಸ್ಟು ಅಂದರೆ, ನಾಗೇಗೌಡರು ಶಿವರಾಮೇಗೌಡ ನಮ್ಮ ವಿರುದ್ಧ, ಹಾಗಾಗಿ ಅವರು ಅವ್ರ ಪರ. ಸೊ ಜಯಂತ್ ಪಟೇಲ್ರು ಆಟೋಮೆಟಿಕ್ ಆಗಿ ನನ್ನ ವಿರುದ್ಧ. ಸೊ ಅಲ್ಲಿಂದನೇ ಡೈರೆಕ್ಷನ್ ಕೊಟ್ಟು ಕಳ್ಸಿದ್ರು. ಬೈರೇಗೌಡರು ಉಗ್ರಪ್ಪನು, ಬೈರೇಗೌಡರು ಇವತ್ತಿಲ್ಲ, ಉಗ್ರಪ್ಪರು ಇದ್ದಾರೆ, ಅವ್ರಿಬ್ಬರನ್ನು ಡೈರೆಕ್ಷನ್ ಕೊಟ್ಟು ನನ್ನ ತಪ್ಪಿಸಿ ಎನಿಬಡಿ 30 ಜನದಲ್ಲಿ ಯಾರಾದರೂ ಆಗಲಿ ಒಬ್ಬರು ತಪ್ಪಬೇಕು ಅಂತ ಬಂದು ಮೀಟಿಂಗ್ ಮಾಡಿ ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೆ. ಬಂದು ನನ್ನ ಫ್ರೆಂಡ್ನೇ ಇನ್ನೊಬ್ಬರು ಶಿವಾನಂದನ್ ಸೆಲೆಕ್ಟ್ ಮಾಡಿ ಅವರಿಗೆ ನನ್ನ ಕೈಲಿ ಸೂಚಕರಾಗಿ ಹಾಕ್ಬೇಕು ಅಂದರು. ನಾನು ಹೋದೆ, ಆಫೀಸರ್ ಕೇಳಿದ್ರು, ಇದೇನು ರೀ ನೀವೇ ಕಂಟೆಸ್ಟ್ ಆಗಿದ್ದೀರಾ, ಇನ್ನೊಬ್ರಿಗೆ ಸೂಚಕರಾಗ್ತೀರಿ, ತಪ್ಪಾಗಲ್ವಾ ಅಂದು. ಸೊ ಪಾರ್ಟಿ ಡಿಸಿಷನು ಏನಾಗುತ್ತೆ ಆಗಲಿ ಅಂತ ನಾನು ಸೂಚಕರಾಗಿ ಸೈನ್ ಮಾಡಿ ಬಂದೆ. ಸೊ ಫೈನಲ್ ಅವನ್ನ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ರು ಪಾರ್ಟಿಯಿಂದ. ಎಲ್ಲ ಮೆಂಬರು ನನ್ನ ಪರ ಇದ್ದರು, ಹೈಕಮಾಂಡು MLA ಬೇರೆಯವ್ರ ಪರ ಇದ್ದರು. ಒಳಗಡೆ ಹೋದ ಚುನಾವಣೆಗೆ, ಅಲ್ಲಿ ಸನ್ನಿವೇಶ ಅಧ್ಯಕ್ಷರದ್ದು ಒಂದೇ ಅಪ್ಲಿಕೇಶನ್ ಇತ್ತು, ಕ್ಲಿಯರ್ ಆಯಿತು. ಉಪಾಧ್ಯಕ್ಷರದ್ದು ಅವನದು ನಾನು ಇದ್ದ. ಸೊ ನಮ್ಮವ್ರು 30 ಜನ ಜೊತೆಗೆ ಕಾಂಗ್ರೆಸ್ ಅವ್ರು 7 ಜನ, ರೈತ ಸಂಘದವರು ಎಲ್ಲರೂ ಸೇರಿ ಒಂದೇ ತೀರ್ಮಾನ ಕೊಟ್ಟರು. ನೋಡಪ್ಪ ಶಿವಾನಂದ್, ನಿಮ್ಮ ಪಾರ್ಟಿಲಿ ಏನೇ ಡಿಸಿಷನ್ ತೊಗೊಂಡಿರ್ಬೋದು, ನಾವೆಲ್ಲ ಓಟ್ ಚೆಲುವರಾಯಸ್ವಾಮಿಗೆ ಹಾಕ್ತೀವಿ, ನೀನು ವಾಪಸ್ ತೊಗೋಬೇಕು, ಇಲ್ಲದೆ ನೀನು ಒಂದೇ ಓಟು, ನಿನ್ನ ಓಟ್ ಹಾಕೋಬೇಕು, ಏನು ಹೇಳ್ತೀಯ ಅದು. ಆವಾಗ ವಾಪಸ್ ತಗೊಂಡು ನಾವು ಆವಾಗ ದೇವೇಗೌಡರು ಸಿಟ್ಟು ಮಾಡ್ಕೊಂಡು ನನ್ನ ಎಗೇನೆಟಿವ್ ಕಂಟೆಸ್ಟ್ ಮಾಡಾದ್ನಲ್ಲ ನನ್ನ ತೀರ್ಮಾನಕ್ಕೆ ಅಂತೇಳಿ, ನಾನು ಅಲ್ಲಿ ಉಪಾಧ್ಯಕ್ಷ ಆದ ಒಂದೇ ಗಂಟೆ ಒಳಗಡೆ ಶಿವರಾಮೇಗೌಡನ ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು. ಅವತ್ತಿಂದ ಜರ್ನಿ ತುಂಬ ಸಂಘರ್ಷ ಆಯಿತು. ನನ್ನ ತಾಲೂಕಿನಲ್ಲಿ ಎಲ್ಲ ನನ್ನ ವಿರುದ್ಧ. ಆ ಜರ್ನಿ ಹೇಳಿದ್ನಲ್ಲ, 99ಕ್ಕೆ ಬರೋ ಹೊತ್ತಿಗೆ ಕರೆಕ್ಟಾಗಿ ಜನತಾದಳ ಡಿವೈಡ್ ಆಯಿತು. ಜನತಾ ಪಾರ್ಟಿ ದೇವೇಗೌಡರ ಲೀಡರ್ಶಿಪ್ಪಲ್ಲಿ ಒಂದು, ಹೆಗ್ಡೆಯವ್ರ ಲೀಡರ್ಶಿಪ್ಪಲ್ಲಿ ಒಂದು ಕಡೆ ಆಯಿತು ದೇವೇಗೌಡ. ಆವಾಗ ನನ್ನ ಕಾಂಗ್ರೆಸ್ ಕರೆದ್ರು. ಇವತ್ತಿದ್ದ DK ಶಿವಕುಮಾರ್, SM ಕೃಷ್ಣ ಅವರು, ಮಾದೇಗೌಡರು ಭಾಳ ಮುಖ್ಯವಾಗಿ ನನ್ನನ್ನು ಕಾಂಗ್ರೆಸ್ಸಿಗೆ ಬರಬೇಕು ಅಂತ ಒತ್ತಾಯ ಮಾಡಿದ್ರು. ನನಗೆ ದೇವೇಗೌಡರು ಕರೆದುಬಿಟ್ಟು, ಇಲ್ಲಿವರೆಗೂ ತಪ್ಪಾಗಿದೆ, ಅನೇಕ ಕಾರಣಗಳಲ್ಲಿ ನಾನು ಮೈ ಮಿಸ್ಟೇಕ್ ನಾಗೇಗೌಡ ಇವ್ರಿಗೆಲ್ಲಗೋಸ್ಕರ ಶಿವರಾಮೇಗೌಡನಿಗೆ ಸಪೋರ್ಟ್ ಮಾಡಿ ಎದುರುಗಡೆ ಕೂತ್ಕೊಂಡು 100 ಜನ ಮುಂದೆ, ನಾನು ಒಬ್ಬನ ಮುಂದೆ ಅಲ್ಲ, ನನ್ನ ಕ್ಷೇತ್ರದ ಒಂದು 200-250 ಜನ ಮುಂದೆ, ನೀನು ಅವತ್ತು ನಿನ್ನ ಎಕ್ಸಿಸ್ಟೆನ್ಸು, ನಿನ್ನ ಹೋರಾಟಕ್ಕೆ, ನಿನ್ನ ರಾಜಕೀಯ ಭವಿಷ್ಯಕ್ಕೋಸ್ಕರ ನೀನು ಮಾಡಿದ್ಯಾ, ನಾನು ತಪ್ಪಾಗಿದೆ ನಮ್ಮ ಕಡೆಯಿಂದ ಬಿಕಾಸ್ ಆಫ್ ಕೆಲವು ರೀಸನ್ನು. ಸೊ ಅವಾಗ ನಿನ್ನನ್ನು ನಾನು ಎಂಟರ್ಟೈನ್ ಮಾಡಲಿಲ್ಲ, ನಿನಗೆ ಸಪೋರ್ಟ್ ಮಾಡಲಿಲ್ಲ, ಶಿವರಾಮೇಗೌಡರು ಮಾಡಿದ್ರು. ಈಗ ಅದೇ ಶಿವರಾಮೇಗೌಡ, ಅದೇ ನಾಗೇಗೌಡ, ಅದೇ ಅನೇಕರು ಪಾರ್ಟಿ ಬಿಟ್ಟು ಹೆಗ್ಡೆ ಜೊತೆ ಹೋದ್ರು. ಮಂಡ್ಯದಲ್ಲಿ ನೀನು ಇಲ್ಲದೆ ಯಾರು ಇಲ್ಲ. ಸೊ ಅದರಿಂದ ನೋಡಪ್ಪ, ತಪ್ಪು ತಿಳ್ಕೊಬೇಡ, ಸೊ ಇನ್ನು ಮುಂದೆ ಆ ತಪ್ಪಾಗಲ್ಲ, ಅಥವಾ ನೀನು ಆಗದೇ ಇಲ್ಲ ಅಂದ್ರೆ ನಾನೇನು ಮಾಡಲಿಕ್ಕಾಗಲ್ಲ ಅಂತ ಅಂದರು. ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರು ದೊಡ್ಡವರು ನಮ್ಮ ಸಮಾಜದ ಅಂಥೇಳಿ ನಾನು ನಮ್ಮವರೆಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಇಂಡಿಪೆಂಡೆಂಟಾಗಿ ಹೋಗ್ಬೇಕು ಅಂತಿದ್ದರು. ಒಂದು ಕಡೆ ಕಾಂಗ್ರೆಸ್ ಪ್ರೆಜರ್ ಇತ್ತು, ಮಾದೇಗೌಡರಿಗೆ ಸಾರಿ ಅಂತೇಳಿ ಆನೆ ಮೇಲೆ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂದರು. ಎಲ್ಲರೂ ಸಾರಿ ಮಾಡಿ ಅನಿವಾರ್ಯ JDS ಅಲ್ಲಿ ನಾನು ಕಂಟೆಸ್ಟ್ ಮಾಡಿದೆ. ಸೊ ನಾನು ಒಬ್ಬ ಗೆದ್ದಿದ್ದೀನಿ, 4 ಜನಕ್ಕೆ ಠೇವಣಿ ಇಲ್ಲ, ನಾನು ಒಬ್ಬ ಕಂಟೆಸ್ಟ್ ಮಾಡಿದ್ದೀನಿ. SM ಕೃಷ್ಣ ಅವ್ರು ಗೆದ್ದು ಮುಖ್ಯಮಂತ್ರಿ ಆದರು. ಆ ಗೆಲ್ಲದೆಷ್ಟು ಕಠಿಣ ಅಂತ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವಂಥ ವೇವು, ಕಾಂಗ್ರೆಸ್ ವೇವು, ಅದೇ ಜಿಲ್ಲೆಯವರು, ಆ ವೇವು ಮಧ್ಯದಲ್ಲಿ ನಾವು 15,000 ಲೀಡಲ್ಲಿ ಅವತ್ತು ಗೆದ್ದಿದ್ದೀನಿ. ಇನ್ನಿದ್ದವ್ರಿಗೆ ಠೇವಣಿ ಇಲ್ಲ, ಕ್ಯಾಂಡಿಡೇಟ್ ಇಲ್ಲ. ಇವತ್ತು ಜನ ನನ್ನನ್ನು ಲಘುವಾಗೂ ಮಾತಾಡ್ತಾರೆ, ಕೆಲವರು ಈಗಲೂ. ದೇವೇಗೌಡರು ಮನೆಯವರು ಲಘುವಾಗಿ ಮಾತಾಡ್ತಾರೆ, ಕುಮಾರಸ್ವಾಮಿನೂ ಲಘುವಾಗಿ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅದಕ್ಕೆ.